ಉಚಿತ, ನಿಶ್ಚಿತ, ಖಂಡಿತ ಈ ಪದಗಳೆಲ್ಲ ನಿಮಗೆ ನೆನಪಿರಬಹುದು. ರಾಜ್ಯ ಸರ್ಕಾರ ಆಡಳಿತಕ್ಕೂ ಮುಂಚೆ ಜನರಿಗೆ ಕೊಟ್ಟಂತಹ ಆಶ್ವಾಸನೆಗಳಿವು. ಅದಾದ ಮೇಲೆ ಪಂಚ ಗ್ಯಾರಂಟಿಗಳು ತಂತು. ಆದರೆ ಜನರ ಜೇಬಿಗೆ ಮಾತ್ರ ಕತ್ತರಿ ಹಾಕೋದನ್ನು ಎಲ್ಲೂ ಕೂಡ ನಿಲ್ಲಿಸಲಿಲ್ಲ. ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಈಗ ಮೆಟ್ರೋ ರೇಟ್ ಕೂಡ ಜಾಸ್ತಿ ಆಗಿದೆ. BMTC ಬಸ್ನ ಒಂದು ದರ ಏರಿಕೆಯ ಬೆನ್ನಲ್ಲೇ ಮೆಟ್ರೋ ರೇಟ್ ಬರೋಬ್ಬರಿ 46% ಜಾಸ್ತಿ ಆಗಿರೋದು. ಹಾಗೆ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆಲ್ಲ ಸೈಲೆಂಟ್ ಆಗಿದೆ, ಜಾಣ ಮೌನ ತೋರಿಸ್ತಾ ಇದೆ. ಇನ್ನು ಗ್ಯಾರಂಟಿ ದುಬಾರಿ ದುನಿಯಾ ಗ್ಯಾರಂಟಿ ಅಂತ ಆಗ್ಬಿಟ್ಟಿದೆ. ಬಲಗೈಲಿ ಕೊಡ್ತಾರೆ, ಆದ್ರೆ ಎಡಗೈಲೇ ಸುಲಿಯುವಂತಹ ಒಂದು ಸರ್ಕಾರದಲ್ಲಿ ನಾವಿದ್ದೀವಿ. ಅಬ್ಕಿ ಬಾರ್ ನಿಮ್ಮ ಮಂತ್ಲಿ ಪಾಕೆಟ್ ಡಮಾರ್ ಅನ್ನುವಂತ ಆಗ್ಬಿಟ್ಟಿದೆ. ಇನ್ನು ಬೆಲೆ ಏರಿಕೆಯ ಪರಿಹಾರ ಬಡವಾಗಿದ್ದಾರೆ ಮತದಾರರು. ಬೆಂಗಳೂರಿಗೆ ಬಿತ್ತು ಮೆಟ್ರೋ ಟಿಕೆಟ್ ದರ ಏರಿಕೆಯ ಬೆರೆ ಅಂತಾನೆ ಹೇಳ್ಬಹುದು. ಇನ್ನು ದೇಶದಲ್ಲಿ ದುಬಾರಿ IT ಸಿಟಿ ಮೇಲೆ ದರ ಏರಿಕೆ ಸವಾರಿ. ನಿಜಕ್ಕೂ ಕೂಡ ಗ್ಯಾರಂಟಿ ಅಂತ ಏನು ಗ್ಯಾರಂಟಿಗಳ ಸುರಿಮಳೆಯನ್ನ ಸುರಿಸಿದ್ರು ರಾಜ್ಯ ಸರ್ಕಾರ. ಆದ್ರೆ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ? ನಿಜಕ್ಕೂ ಕೂಡ ಈ ದುನಿಯಾನ ಗ್ಯಾರಂಟಿ ಕೊಡೋದಕ್ಕೆ ಹೋಗಿ ದುಬಾರಿ ಮಾಡಿಟ್ಟಿರುವಂಥದ್ದು. ಇನ್ನು ಬಲಗೈಲಿ ಕೊಡ್ತಾರೆ, ಹೇಳೋದಿಕ್ಕೆ ಮಾತ್ರ ಫ್ರೀ 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 ಅಂತ ಹೇಳೋದು, ಆದ್ರೆ ಎಡಗೈಲಿ ಸುಲಿಯುವಂಥದ್ದು. ಇದ್ರ ಜೊತೆಗೆ ಸರ್ಕಾರ ನಡೆಸುವಂತಹ ರಾಜಕಾರಣಿಗಳು ಸಾಮಾನ್ಯರ ಕಷ್ಟಕ್ಕೆ ಎಲ್ಲ ಅರ್ಥ ಆಗಬೇಕು ನಿಮಗೆ. ನಿಜಕ್ಕೂ ಕೂಡ ಫ್ರೀ ಅಂತ ಹೇಳ್ತೀರಾ, ಆದರೆ ಇಡೀ ದುನಿಯಾವೇ ಕಾಸ್ಟ್ಲಿ ಆಗಿಬಿಟ್ಟಿದೆ. ಈ ಹಿಂದೆ ಕೂಡ 15% BMTC ಬಸ್ಸನ್ನು ಏರಿಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅಂದರೆ BMRCL ಅಂದರೆ ನಮ್ಮ ಮೆಟ್ರೋ ಕೂಡ ರೇಟ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈ ಮಟ್ಟಕ್ಕೆ ಬರೋಬ್ಬರಿ 50-50 ಜಾಸ್ತಿ ಮಾಡಿರುವಂಥದ್ದು. ಇನ್ನು ನೀತಿ ರೂಪಿಸುವಂಥ ಅಧಿಕಾರಿಗಳಿಗೆ ಇಷ್ಟೊಂದು ಹೊರೆ ಆಗಿಬಿಟ್ಟಿದೆಯಾ ನಿಜಕ್ಕೂ ಕೂಡ ಸರ್ಕಾರವನ್ನು ನಡೆಸೋದಕ್ಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರ ನಡೆಸೋ ರಾಜಕಾರಣಿಗಳೇ ಸಾಮಾನ್ಯರ ಕಷ್ಟ ನಿಮಗೆ ಕಾಣಿಸ್ತಾ ಇಲ್ವಾ ಅಂತ. ನೀತಿಯನ್ನ ರೂಪಿಸ್ತೀರಾ, ಹಾಗಾದ್ರೆ ಸರ್ಕಾರವನ್ನ ನಡೆಸೋದು ನಿಮ್ಗೆ ಅಷ್ಟರ ಮಟ್ಟಿಗೆ ಹೊರೆ ಆಗಿಬಿಟ್ಟಿದ್ಯಾ? ಮೆಟ್ರೋ ರೈಲು ಪ್ರಯಾಣ 100% ಏರಿಕೆಯಾಗಿದೆ. ಯಾವ ಕಾರಣಕ್ಕೆ? ಇದು ಯಾವ ಸೀಮೆ ಗ್ರಾಹಕ ಸ್ನೇಹಿ ಮೆಟ್ರೋ? ಹಾಗಾದ್ರೆ ಬಡವರ ಪರ ನೀತಿ ಅಂತ ನಿಮ್ಮ ಆಮೆಗತಿಯ ಕಾಮಗಾರಿ ನಡೆಸ್ತಾ ಇದ್ರಲ್ಲ, ಆ ಹೊರೆಗೆ ಬೆಲೆ ಏರಿಕೆನೆ ಪರಿಹಾರನಾಗಾದ್ರೆ BMTC ಬಸ್ ಬರೆಯಿಂದ ಜನರು ಇನ್ನೂ ಕೂಡ ಚೇತರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಈಗ ಬೆಂಗಳೂರು ಜನರ ಜೇಬಿಗೆ ಮೆಟ್ರೋ ಪ್ರಯಾಣದ ದರದ ಕತ್ತರಿಯನ್ನ ಇಡ್ತಿದ್ದೀರಿ. ಸರ್ಕಾರ ನಡೆಸುವಂತಹ ರಾಜಕಾರಣಿಗಳೇ, ನಿಮಗೆ ಸಾಮಾನ್ಯರ ಕಷ್ಟ ನಿಜಕ್ಕೂ ಕೂಡ ಕಾಣಿಸ್ತಾ ಇಲ್ಲ. ಕಾಣಿಸೋದಾಗಿದ್ರೆ ಈ ಹಿಂದೆ ಕೂಡ 15% BMTC ಬಸ್ ರೇಟ್ ಜಾಸ್ತಿ ಆದಾಗಲೇ ನೀವು ಜಾಣ ಮೌನವನ್ನ ತೋರಿಸಿದ್ರಿ. ಆದರೆ ಈಗ ಮೆಟ್ರೋ ರೇಟನ್ನು ಕೂಡ ಬರೋಬ್ಬರಿ 46% ಜಾಸ್ತಿ ಮಾಡಿದ್ರು ಕೂಡ ಸೈಲೆಂಟ್ ಆಗಿದ್ದೀರಾ. ಇನ್ನು ಕೆಲವೊಂದು ಯಾವ ವಿಚಾರಕ್ಕೆ ಸರ್ಕಾರದ ಬೊಕ್ಕಸವನ್ನೇನಾದರೂ ತುಂಬಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಟ್ರಿಕ್ಸ್ ಮಾಡ್ತಿದ್ದೀರಾ ಅಂತ ನಮಗೆ ಸಾಮಾನ್ಯವಾಗಿ ಮೂಡುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಮೆಟ್ರೋ ರೈಲು ಪ್ರಯಾಣವನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಯಾರು ಏನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಸ್ವಾಮಿ. ಆದರೆ 100% ಏರಿಕೆ ಮಾಡಿರೋದು. ಸರ್ಕಾರ ನಡೆಸುವಂಥ ರಾಜಕಾರಣಿಗಳಿಗಂತೂ ಸಾಮಾನ್ಯರ ಕಷ್ಟವೇ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಇವರು ಆರಾಮಾಗಿ AC ಕಾರಲ್ಲಿ ಓಡಾಡುವಂಥವ್ರು ಅಥವಾ ಅವ್ರಿಗೆ ಸಿಕ್ಕಿರುವಂತಹ ಸರ್ಕಾರಿ ವಾಹನಗಳಲ್ಲಿ ಓಡಾಡುವಂಥವ್ರು. ಯಾರು ದಿನನಿತ್ಯ ಇಷ್ಟೇ ಗಂಟೆಗೆ ಇಷ್ಟೇ ಹೊತ್ತಿಗೆ ಬರಬೇಕು ಅನ್ನುವಂತಹ ಕಾನೂನಿನಡಿ ಅಥವಾ ಚೌಕಟ್ಟಿನಡಿಯಲ್ಲಿ ಯಾರು ಕೆಲಸ ಮಾಡೋದಿಲ್ಲ. ಆದರೆ ನಿಜಕ್ಕೂ ಕೂಡ ಜನಸಾಮಾನ್ಯರು, ಅದರಲ್ಲೂ ಮಧ್ಯಮ ವರ್ಗದ ಜನರಿದಾರಲ್ಲ, ಅವರು ಮೆಟ್ರೋನೇ ಅವಲಂಬಿಸಿರೋದು. ಈ ಹಿಂದೆ ಕೂಡ BMTC ಬಸ್ಗೆ 15% ದರವನ್ನ ಏರಿಕೆ ಮಾಡಿದ್ರಿ. ಆಯ್ತಪ್ಪ, ಇನ್ಮೇಲೆ ಮೆಟ್ರೋದಲ್ಲೇ ಓಡಾಡ್ತೀವಿ, ಯಾಕಂತ ಹೇಳಿದ್ರೆ ಜನಸ್ನೇಹಿ ಅಂದರೆ ಸೇವೆಯನ್ನು ಮಾಡೋದಕ್ಕೆ ಇರೋದು ಅಂತ ಏನು ಭಾವಿಸಿದ್ರು, ಅದಕ್ಕೂ ಕೂಡ ಕತ್ರಿ ಹಾಕಿದ್ರಿ. ಆದರೆ ಕೆಲವು ಶೇಕಡದಷ್ಟು ಹಾಕಿದ್ರೆ ಇಷ್ಟೊಂದು ಚರ್ಚೆನೂ ಆಗ್ತಾ ಇರಲಿಲ್ಲ, ದೊಡ್ಡ ಮಟ್ಟಿಗೆ ಗಣನೆಗೂ ನಾವು ಪರಿಗಣಿಸ್ತಾ ಇರಲಿಲ್ಲ. ಆದರೆ 100% ಏರಿಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ. ಇನ್ನು ಮೆಟ್ರೋ ರೇಟನ್ನು ಅಂದರೆ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿರೋದಾಗಿ ನಾವು ರಾಜ್ಯ ಸರ್ಕಾರನ ಕೇಳಿದ್ರೆ ರೇಟ್ ಜಾಸ್ತಿ ಮಾಡಿರೋದು ನಾವಲ್ಲ ಅಂತ ಆನ್ಸರ್ ಮಾಡುತ್ತೆ. ರಾಜ್ಯದಿಂದ ಪ್ರಸ್ತಾವ ಬಂದಿತ್ತು ಅಂತ ಕೇಂದ್ರ ಸರ್ಕಾರ ಒಂದು ಬುಲಾವನ್ನ ಕೊಡುತ್ತೆ. ಅಂದರೆ ಅವರು ಸಮರ್ಥನೆ ಮಾಡ್ಕೊಳ್ಳೋದು ಹೀಗೆ, ರೇಟ್ ಹೆಚ್ಚಿಸೋದು ನಾವಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ಕೊಂಡ್ರೆ, ರಾಜ್ಯದಿಂದ ಪ್ರಸ್ತಾವ ಬಂದಿತ್ತು ಹಾಗಾಗಿ ಮೆಟ್ರೋ ರೇಟ್ ಟಿಕೆಟ್ ದರವನ್ನ ಜಾಸ್ತಿ ಮಾಡಿದ್ವಿ ಅಂತ. ಒಟ್ಟಾರೆಯಾಗಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದಿಂದ ಬಡವರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಾಮಕಾವಸ್ಥೆಗೆ ತಜ್ಞರ ಸಮಿತಿ ರಚನೆ ಮಾಡಿದ್ರ? ಹಾಗಾದ್ರೆ ಸಾರ್ವಜನಿಕರ ಆಕ್ಷೇಪಣೆ ಅನ್ನೋದೆಲ್ಲ ಹಾಗಾದ್ರೆ ನಾಟಕನ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಈ ಹೊತ್ತಿನಲ್ಲಿ.
ಮೆಟ್ರೋ ದರ ಏರಿಕೆಯಲ್ಲೂ ಕೂಡ ರಾಜಕೀಯ ನಡೀತಾ ಇದೆಯಾ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಅಂತ? ಇಲ್ಲಿರೋ ಸರ್ಕಾರದ ವಿರುದ್ಧ ಅಲ್ಲಿರೋ ಸರ್ಕಾರದ ಪಿತೂರಿನ ಹಾಗಾದ್ರೆ ಯಾರನ್ನ ಬ್ಲೇಮ್ ಮಾಡೋಣ ನಾವು? ಕೇಂದ್ರದ ವಿರುದ್ಧ ಸುಮ್ಮನೆ ಈ ಸರ್ಕಾರ ಏನಾದ್ರೂ ಬೊಟ್ಟು ಮಾಡ್ತಿದ್ಯಾ ಹಾಗಾದ್ರೆ ಅಂತ? ಇನ್ನು ರೇಟ್ ಯಾಕಪ್ಪ ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ರಾಜ್ಯ ಸರ್ಕಾರದವರು ನಮಗೆ ಸಂಬಂಧನೇ ಇಲ್ಲ ರೀತಿ ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡ್ತಾರೆ. ಇನ್ನು ಕೇಂದ್ರ ಸರ್ಕಾರ ಅಂತೂ ರಾಜ್ಯದಿಂದಲೇ ನಮಗೆ ಪ್ರಸ್ತಾವನೆ ಬಂತು, ಹಾಗಾಗಿ ನಾವು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ವಿ ಅಂತ ಅವ್ರದ್ದು ಕೂಡ ಅಸಡ್ಡೆಯ ಉತ್ತರ. ಒಟ್ಟಾರೆಯಾಗಿ ಈಗ ಹೇಗಿದೆ ಚಿತ್ರಣ ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಂದ ಬಡವರ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇರೋದು, ನಿಜಕ್ಕೂ ಕೂಡ ಇದಕ್ಕೆ ಹೊರೆ ಆಗಿರೋದು, ಬರೆ ಬಿದ್ದಿರೋದು ಬಡವರಿಗೆ, ಕೆಳವರ್ಗದ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಹೊರತಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ನಿಮಗೆಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಕೊಂಡ್ರು, ಹೇಳಿದಂತೆ ನಡಿತೀವಿ ಅಂತ ಹೇಳ್ಕೊಂಡ್ರು, ಏನಾದ್ರೂ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಇನ್ನು ನಾಮಕಾವಸ್ಥೆಗೆ ಬರೀ ಹೆಸರಿಗೆ ಮಾತ್ರ ತಜ್ಞರ ಸಮಿತಿಯನ್ನ ನೇಮಿಸಿದ್ರ ಅಂತ ಅಂದ್ರೆ ಏನು ಡಿಸ್ಕಷನ್ನೇ ನಡೆಸ್ತಿಲ್ವಾ? ನಿಜಕ್ಕೂ ದರವನ್ನ ಏರಿಕೆ ಮಾಡೋದ್ರಲ್ಲೂ ಕೂಡ ರಾಜಕೀಯ ನಡೆಸ್ತಾ ಇದ್ದೀರಾ. ಸರ್ಕಾರ ನಿಜಕ್ಕೂ ಕೂಡ ಎಲ್ಲಿ ಬೊಕ್ಕಸ ಬರಿದಾಗಿದೆ, ಕೇಂದ್ರದಲ್ಲ ರಾಜ್ಯದಲ್ಲ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೇರವಾಗಿರುವಂತಹ ಹೊರೆ ಬೀಳ್ತಾ ಇರೋದು ಜನಸಾಮಾನ್ಯರಿಗೆ. ಹಾಗೆ ಇಲ್ಲಿರೋ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಪಿತೂರಿ ಮಾಡ್ತಾ ಇದೆಯಾ ಅಂದ್ರೆ ಕೇವಲ ಪ್ರಸ್ತಾಪ ಅನ್ನುವಂಥ ಅಂಶವನ್ನ ಇಟ್ಕೊಂಡು ಜಾಸ್ತಿ ಮಾಡ್ತಾ ಇದೆಯಾ ರೇಟನ್ನ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತಿನಲ್ಲಿ ಮೂಡುತ್ತೆ. ಅಂದ್ರೆ ಸಾರ್ವಜನಿಕರ ಆಕ್ಷೇಪಣೆ ಅನ್ನೋದೆಲ್ಲ ನಾಟಕನ ಅಂತ. ಇನ್ನು ಮೆಟ್ರೋ ದರವನ್ನ ಸ್ವಲ್ಪ ಮಟ್ಟಿಗಾದ್ರೂ ಇಳಿಸಿ ಜನರ ಹೊರೆ ಏನಿದೆ ಅದನ್ನ ತೆಗೆಸೋ ಪ್ರಯತ್ನ ಮಾಡಿ. ಯಾಕಂದ್ರೆ ಇದು ಅಶ್ವವೇಗ ನ್ಯೂಸ್ನ ನಿರಂತರ ಅಭಿಯಾನ. ಯಾರೇ ಧ್ವನಿ ಎತ್ತದೇ ಇದ್ರೂ ಕೂಡ ನಮ್ಮ ಚಾನಲ್ ಅಶ್ವವೇಗ ನ್ಯೂಸ್ ನಿರಂತರವಾಗಿ ಅಭಿಯಾನವನ್ನ ನಡೆಸುತ್ತೆ. ಇದು ಅಶ್ವವೇಗ ನ್ಯೂಸ್ನ ನಿರಂತರ ಅಭಿಯಾನ. ಇನ್ನು ಬೆಂಗಳೂರು ಜನರ ಪರ ಧ್ವನಿ ಎತ್ತೋದಕ್ಕೆ ನಾವಿದೀವಿ. ನಮ್ಮ ನ್ಯೂಸ್ನ ಅಭಿಯಾನ ಇದೆ. ಮರಣ ಶಾಸನವಾಗಿರುವಂತಹ ದರ ಏರಿಕೆ ವಿರುದ್ಧ ಅಶ್ವವೇಗ ನ್ಯೂಸ್ ಸಮರ ಸಾರೋದಕ್ಕೆ ರೆಡಿಯಾಗಿದೆ. ಮೆಟ್ರೋ ದರವನ್ನ ಇಳಿಸಿ ಜನರ ಹೊರೆಯನ್ನ ತಗ್ಗಿಸಿ ಅನ್ನುವಂಥ ಹೆಸರಲ್ಲಿ ಅಭಿಯಾನ ನಡೆಸ್ತೀವಿ ನಾವು. ಜನರೇ, ನಮ್ಮ ಅಭಿಯಾನಕ್ಕೆ ನೀವು ಕೂಡ ಧ್ವನಿಗೂಡಿಸಲೇಬೇಕು. ಯಾಕಂದ್ರೆ ಇದು ನಿಮ್ಮ ಪರವಾಗಿ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಮೆಟ್ರೋ ದರ ಏರಿಕೆ ನೀತಿಯನ್ನ ನೀವು ವಿರೋಧಿಸಲೇಬೇಕು. ಕರೆ ಮಾಡಿ, ಮಾತನಾಡಿ, ದರ ಇಳಿಸುವವರೆಗೂ ಕೂಡ ಹೋರಾಡಲೇಬೇಕು ನೀವು. ಇನ್ನು ಮೆಟ್ರೋ ದರವನ್ನ ಇಳಿಸಿ ಜನರ ಹೊರೆಯನ್ನ ತಗ್ಗಿಸಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಚಾನಲ್ನ ನಿರಂತರವಾದಂತಹ ಅಭಿಯಾನ. ನೀವು ಈಗ ಶಾಸಕರಿದ್ದಾರೆ, ಹೇಳ್ಕೊಳ್ಳೋದಕ್ಕೆ 3 ಜನ ಸಂಸದರಿದ್ದಾರೆ. ವೋಟ್ ಹಾಕುವಾಗ ಮಾತ್ರ ಜನರು ಬೇಕು, ವೋಟ್ ಹಾಕಿದ ಮೇಲೆ ನಮಗೂ ನಿಮಗೂ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡುವಂತಹ ಶಾಸಕರ ಮಧ್ಯೆ, ಜನಪ್ರತಿನಿಧಿಯ ಮಧ್ಯೆ ನಾವು ಬದುಕುವಂತಹ ಬದುಕಾಗಿದೆ. ಜೊತೆಗೆ ಯಾರು ಧ್ವನಿ ಎತ್ತುತ್ತಾರೋ ಬಿಡ್ತಾರೋ. ಯಾಕಂತ ಹೇಳಿದ್ರೆ ಟಿಕೆಟ್ ದರ ಕೊಡೋದು ನೀವು, ಟಿಕೆಟನ್ನು ಪಾವತಿ ಮಾಡೋದು ನೀವು, ದುಡ್ಡು ಕೊಡೋದು ನೀವು, ನೀವೇ ಧ್ವನಿ ಎತ್ತಬೇಕು. ಹಾಗಾಗಿ ನಿಮ್ಮ ಪರವಾಗಿ ಯಾರು ನಿಲ್ತಾರೋ ಇಲ್ವೋ ಗೊತ್ತಿಲ್ಲ, ಅಶ್ವವೇಗ ನ್ಯೂಸ್ ನಿರಂತರವಾಗಿ ನಿಜಕ್ಕೂ ಅಭಿಯಾನವನ್ನ ಮಾಡುವಲ್ಲಿ ಹೆಜ್ಜೆಯನ್ನ ಇಟ್ಟಿದೆ. ಇನ್ನು ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ, ನಿಮ್ಮ ತೊಂದರೆ ಏನಿದೆ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಿ. ನಿಮ್ಮ ಪರ ನಾವಿದ್ದೀವಿ, ನಾವು ಮಾತನಾಡ್ತೀವಿ, ನಾವು ಧ್ವನಿ ಎತ್ತುತ್ತೀವಿ. ಇನ್ನು ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಮೆಟ್ರೋ ದರ ಏರಿಕೆ ನೀತಿಯನ್ನ ವಿರೋಧಿಸೋದಕ್ಕೆ ನಾವು ನಿಮ್ಮ ಪರವಾಗಿ ಸದಾ ಇರ್ತೀವಿ ಅಂತ.